ನಮಸ್ಕಾರ ಸ್ನೇಹಿತರೆ. ಯುದ್ಧದ ಸಮಯದಲ್ಲಿ ಒಬ್ಬಳು ತಾಯಿ ತಮ್ಮ ಇಬ್ರು ಮಕ್ಕಳಿಗೆ ಒಂದು ಲೆಟರ್ ಬರೆದು ಸಾವನ್ನಪ್ಪಿರ್ತಾರೆ. ಲೆಟರ್ ಅಲ್ಲಿ ಇವ್ರಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಮಪ್ಪ ಮತ್ತೆ ನಿಮ್ಮಿಬ್ಬರ ಅಣ್ಣನನ್ನ ನೀವು ಹುಡುಕಿ ಅವರಿಗೋಸ್ಕರ ಅಂತ ನಾನು ಬರ್ದಿರೋ ಲೆಟರ್ ನ ಅವ್ರಿಗೆ ತಲುಪೋ ಹಾಗೆ ಮಾಡ್ಬೇಕು. ಈ ಕೆಲಸ ಮುಗಿದ ನಂತರ ಮಾತ್ರ ನನ್ನ ಅಂತ್ಯಕ್ರಿಯೆ ಮಾಡ್ಬೇಕು ಅಂತ ಬರ್ದಿರ್ತಾರೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ, ಇಬ್ಬರು ಮಕ್ಕಳು ಅನ್ಕೊಂಡಿರ್ತಾರೆ ತಮ್ಮ ತಂದೆ ಸಾವನ್ನಪ್ಪಿದ್ದಾರೆ ಅಂತ. ಇದಷ್ಟೇ ಅಲ್ಲ, ತಮಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಅನ್ನೋ ಮ್ಯಾಟರೇ ಗೊತ್ತಿರಲ್ಲ. ಸೊ ಇವರ ತಾಯಿಯ ಕೊನೆ ಆಸೆ ಈಡೇರಿಸೋಣ ಅಂತ ಇವರಿಬ್ರು ತಮ್ಮ ಅಣ್ಣ ಮತ್ತೆ ತಂದೆಯನ್ನ ಹುಡ್ಕೊಂಡು ಹೊರಟಾಗ ಭಯಾನಕವಾದ ಸತ್ಯ ಬಯಲಾಗಿ ಇವರಿಬ್ರಿಗೂ ಶಾಕ್ ತಡೆಯೋಕೆ ಆಗಲ್ಲ, ಜ್ವರಾನೇ ಬಂದ್ಬಿಡುತ್ತೆ. ಅಂತದ್ದೇನಾಯ್ತು, ಇವರ ಅಣ್ಣ ಮತ್ತೆ ತಂದೆಯ ಬಗ್ಗೆ ತಿಳ್ಕೊಂಡ್ರೆ ಜ್ವರ ಬರುವಷ್ಟು ಭಯ, ಆತಂಕ ಯಾಕೆ, ಏನಾಯ್ತು ಅಂತ ಇನ್ಸೆಂಡಿಸ್ ಮೂವಿಯ ಕಥೆಯಲ್ಲಿ ನೋಡೋಣ. ಈ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡೋಕೆ ಒಬ್ರು ಸಬ್ಸ್ಕ್ರೈಬರ್ ತುಂಬಾನೇ ದಿನದಿಂದ ಕೇಳ್ತಾ ಇದ್ರು. ಆದ್ರೆ ಮೂವಿ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಟ್ರೈಲರ್ ನೋಡಿ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಆದ್ರೆ ಈಗ ಮೂವಿ ನೋಡಿ ಒಂದ್ ವಾರ ಆದ್ರೂ ಕೂಡ ಮೂವಿಯ ಕ್ಲೈಮ್ಯಾಕ್ಸ್ ಮರೆಯೋಕೆ ಆಗ್ತಿಲ್ಲ, ಅಷ್ಟು ಶಾಕಿಂಗ್ ಕ್ಲೈಮ್ಯಾಕ್ಸ್ ಇದೆ. ಈ ತರ ಯಾರ ಜೀವನದಲ್ಲೂ ಆಗ್ಬಾರ್ದಪ್ಪ ಅಂತ ನಾವು ಅನ್ಕೊಳ್ಳೋ ಹಾಗೆ ಈ ಮೂವಿ ಮಾಡುತ್ತೆ. ಮತ್ತೆ 1+1=1 ಅಂತ ಈ ಮೂವಿ ಪ್ರೂವ್ ಮಾಡುತ್ತೆ. ಏನ್ ಕತೆ ಅಂತ ಈ ವಿಡಿಯೋ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿ ಸ್ನೇಹಿತರೆ ಲೆಬನೀಸ್ ಸಿವಿಲ್ ವಾರ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಅಂದ್ರೆ ಲೆಬನನ್ ದೇಶದಲ್ಲಿ 1975ರಿಂದ 1990ರವರೆಗೂ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಧರ್ಮದವರ ನಡುವೆ ಯುದ್ಧ ನಡೀತಾ ಇತ್ತು. ಆಗಿನ ಪರಿಸ್ಥಿತಿಯಲ್ಲಿ ಈ ಕಥೆ ಏನಾದ್ರೂ ನಡೆದಿದ್ರೆ ಹೇಗಿರುತ್ತೆ ಅಂತ ತಮ್ಮದೇ ಆದ ಸ್ಟೋರಿ ಬರ್ದಿದ್ದಾರೆ ಡೈರೆಕ್ಟರ್ ಡೆನಿಸ್ ವಿಲೆನ್ಯೂ ಅವರು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಬ್ಲೇಡ್ ರನ್ನರ್ 2049 ಮೂವಿಯನ್ನ ಕೂಡ ಇವರೇ ಡೈರೆಕ್ಟ್ ಮಾಡಿರೋದು. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಮುಸ್ಲಿಂ ಮಿಲಿಟೆಂಟ್ಸ್ ಮಕ್ಕಳ ತಲೆ ಬೋಳ್ಸಿ ಇವರನ್ನ ತಮ್ಮ ಜೊತೆ ಸೇರ್ಸ್ಕೊಂತಾ ಇದ್ದಾರೆ. ಇವರಲ್ಲಿ ಒಬ್ಬ ಹುಡುಗ ಇಲ್ಲಿ ಇಂಪಾರ್ಟೆಂಟ್. ಇವನ ಕಾಲಲ್ಲಿ 3 ಚುಕ್ಕಿ ಇರೋ ಟ್ಯಾಟೂ ಇದೆ. ಯಾರೀ ಹುಡುಗ, ಏನ್ ಕತೆ ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ನಾವು ಈಗ ಕೆನಡಾಗೆ ಬರ್ತೀವಿ. ಇಬ್ರು ಟ್ವಿನ್ಸ್ ಜೀನ್ ಮತ್ತೆ ಸೈಮನ್ ನೋಟರಿ ಹತ್ರ ಬಂದಿದ್ದಾರೆ. ಇವರ ಹೆಸರು ಲೆಬೆಲ್ ಅಂತ. ಇವರ ಹತ್ರ ಯಾಕೆ ಬಂದಿದ್ದಾರೆ ಅಂದ್ರೆ, ತಮ್ಮ ತಾಯಿ ನವಲ್ ಸಾವನ್ನಪ್ಪಿದ್ದಾರೆ, ಅವರ ವಿಲ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಬಂದಿದ್ದಾರೆ. ಮತ್ತೆ ಲೆಬೆಲ್ ಅವರು ಇವರ ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾರೆ. ನವಲ್ ಬದುಕಿದ್ದಾಗ ಅವ್ರಿಗೆ ಲೆಬೆಲ್ ಅವರೇ ಕೆಲಸ ಕೊಟ್ಟು ತಮ್ಮ ಜೊತೆನೆ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ನವಲ್ ಸಾಯೋಕ್ಕೂ ಮುಂಚೆ ತಮ್ಮ ವಿಲ್ ಅಲ್ಲಿ ಏನಿದೆಯೋ ಅದನ್ನ ನಡೆಸ್ಕೊಡೋಕೆ, ಮುಂದೆ ನಿಂತ್ಕೊಂಡು ಎಲ್ಲವನ್ನ ನೋಡ್ಕೊಳ್ಳೋಕೆ ಲೆಬೆಲ್ ಅವರಿಗೆ ಕೇಳ್ಕೊಂಡಿರೋದ್ರಿಂದ ಲೆಬೆಲ್ ಅವರು ಇಬ್ರು ಟ್ವಿನ್ಸ್ ನ ಕರೆಸಿ ವಿಲ್ ಅಲ್ಲಿ ಏನಿದೆ ಅಂತ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ನವಲ್ ಅವರು ವಿಲ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ತಮ್ಮ ಆಸ್ತಿಯನ್ನ ಇಬ್ಬರು ಮಕ್ಕಳಿಗೆ ಸಮಾನವಾಗಿ ಹಂಚಿ ಆದ್ಮೇಲೆ ತಾವು ಸಾವನ್ನಪ್ಪಿದ ನಂತರ ತಮ್ಮ ಡೆಡ್ ಬಾಡಿಯನ್ನ ಮಣ್ಣಲ್ಲಿ ಬೆನ್ನು ಮೇಲೆ ಮಾಡಿ ಮುಖ ಕೆಳಗೆ ಮಾಡಿ ಊತಾಕಿ ಯಾವುದೇ ಸಮಾಧಿಗಲ್ಲು ಹಿಡ್ದಲೆ ಅಂತ್ಯ ಸಂಸ್ಕಾರ ಮಾಡ್ದಲೆ ಮಣ್ಣು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಜೊತೆಗೆ ಸೈಮನ್ ಮತ್ತೆ ಜೀನ್ಗೋಸ್ಕರ 2 ಲೆಟರ್ ಬರ್ತಿದ್ದಾರೆ. ಒಂದು ಲೆಟರ್ ನಿಮ್ ತಂದೆಗೆ ಕೊಡ್ಬೇಕು, ಇನ್ನೊಂದು ಲೆಟರ್ ನ ನಿಮ್ಮ ಅಣ್ಣನಿಗೆ ಕೊಡ್ಬೇಕು. ಈ ಕೆಲಸ ಆದ್ಮೇಲೆ ಮಾತ್ರ ನನ್ನ ಡೆಡ್ ಬಾಡಿಗೆ ಸರಿಯಾಗಿ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂತ ವಿಲ್ ಅಲ್ಲಿ ಹೇಳಿದ್ದಾರೆ. ಈ ತರ ವಿಚಿತ್ರವಾದ ಬೇಡಿಕೆ ವಿಲ್ ಅಲ್ಲಿ ಯಾರು ಬರೀತಾರೆ ಅಂತ ನೀವು ಅನ್ಕೋಬಹುದು ಸ್ನೇಹಿತರೆ. ಆದ್ರೆ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ, ಸೈಮನ್ ಮತ್ತೆ ಜೀನ್ಗೆ ಅಣ್ಣ ಇರೋದು ಇವ್ರಿಗೆ ಇವತ್ತವರೆಗೂ ಗೊತ್ತೇ ಇರಲ್ಲ. ಇವರ ತಂದೆ ಕೂಡ ಇವರು ಚಿಕ್ಕವರಿದ್ದಾಗ್ಲೇ ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಈಗ ಅಣ್ಣ ಮತ್ತೆ ಅಪ್ಪ ಎಲ್ಲಿಂದ ಬಂದ್ರು ಅಂತ ಇವ್ರಿಗೂ ಕೂಡ ಗೊತ್ತಿಲ್ಲ. ಸೈಮನ್ ಲೆಬೆಲ್ ಅವರ ಮಾತನ್ನೇ ಕೇಳಲ್ಲ. ತನ್ನ ತಾಯಿಯ ತಲೆ ಸರಿ ಇರ್ಲಿಲ್ವೇನೋ, ಅದಕ್ಕೆ ಈ ತರ ಎಲ್ಲ ಬರ್ದಿದ್ದಾರೆ ಅಂತ ಹೇಳಿ ಇಲ್ಲಿಂದ ಎದ್ದೋಗ್ತಾನೆ. ಆದ್ರೆ ಜೀನ್ ಈ ಮ್ಯಾಟರ್ ನ ಸೀರಿಯಸ್ ಆಗಿ ತಗೊಂಡು ಮೊದಲು ತನ್ನ ತಂದೆಯನ್ನ ಹುಡ್ಕೋಕೆ ಡಿಸೈಡ್ ಮಾಡ್ತಾಳೆ. ಜೀನ್ ಒಂದು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಇವಳ ಸೀನಿಯರ್ ಪ್ರೊಫೆಸರ್ ಹತ್ರ ತನ್ನ ತಂದೆ ಮತ್ತೆ ತಾಯಿಯ ಬಗ್ಗೆ ಹೇಳ್ಕೊಂಡಾಗ ಇವರು ಇವಳಿಗೆ ಹೆಲ್ಪ್ ಮಾಡೋಕೆ ಮುಂದಾಗ್ತಾರೆ. ಜೀನ್ ಅವರಮ್ಮ ನವಾಲ್ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮಿಡಲ್ ಈಸ್ಟ್ ನ ಒಂದು ಸಣ್ಣ ಹಳ್ಳಿ ದೆರೋಮ್ ಅಲ್ಲಿ. ಆದ್ರೆ ಓದಿದ್ದು ದರೇಶ್ ಅನ್ನೋ ಊರಲ್ಲಿ ಇರೋ ಒಂದು ಯೂನಿವರ್ಸಿಟಿಯಲ್ಲಿ. ಅದೇ ಯೂನಿವರ್ಸಿಟಿಯಲ್ಲಿ ಈ ಸೀನಿಯರ್ ಪ್ರೊಫೆಸರ್ ಅವರ ಫ್ರೆಂಡ್ ಹೈದರ್ ಇದ್ದಾರೆ. ಅವರನ್ನ ವಿಚಾರಿಸಿದ್ರೆ ನವಲ್ ಬಗ್ಗೆ ಇನ್ನಷ್ಟು ವಿಷಯ ಗೊತ್ತಾಗ್ಬೋದು ಅಂತ ಇವರು ಜೀನ್ಗೆ ಹೇಳ್ತಾರೆ. ಪ್ಲಾನ್ ಏನಂದ್ರೆ, ಮೊದಲು ನವಲ್ ಅವರ ಪಾಸ್ಟ್ ಬಗ್ಗೆ ತಿಳ್ಕೊಂಡ್ರೆ ತಂದೆಯ ಬಗ್ಗೆ ಕೂಡ ಗೊತ್ತಾಗ್ಬೋದು ಅಂತ. ಸೊ ಜೀನ್ ಮನೆಗೆ ಬಂದು ತನ್ನ ತಾಯಿಯ ರೂಮ್ ಪೂರ್ತಿ ಹುಡುಕಿದ್ರು ಏನು ಸಿಗಲ್ಲ. ಒಂದೇ ಒಂದು ಸಣ್ಣ ಫೋಟೋ ಸಿಗುತ್ತೆ. ಈ ಫೋಟೋ ಅಲ್ಲಿ ನವಲ್ ಹೆಂಗಾಗಿದ್ದಾರೆ, ಅದಕ್ಕೆ ಇದನ್ನೇ ತಗೊಂಡು ಮಿಡಲ್ ಈಸ್ಟ್ ಗೆ ಹೊರಡ್ತಾಳೆ. ಈ ಮಿಡಲ್ ಈಸ್ಟ್ ದೇಶಗಳು ಯಾವ್ದು ಅಂತ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ. ಇರಾನ್, ಇರಾಕ್, ಟರ್ಕಿ, ಸೌದಿ ಅರೇಬಿಯಾ ಮತ್ತೆ ಇದರ ಸುತ್ತಮುತ್ತ ಇರೋ ದೇಶಗಳೆಲ್ಲ ಸೇರಿ ಮಿಡಲ್ ಈಸ್ಟ್ ಅಂತ ಹೇಳ್ತಾರೆ. ಈಗ ಸ್ನೇಹಿತರೆ, ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ನವಲ್ ಅವ್ರಿಗೆ ಏನಾಯ್ತು ಅಂತ ಈಗ ತೋರಿಸ್ತಾರೆ. ಒಂದಿನ ನವಲ್ ಮತ್ತೆ ಜೀನ್ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಗೆ ಬಂದಿದ್ದಾಗ ಏನಾಯ್ತೋ ಏನೋ ಗೊತ್ತಿಲ್ಲ, ನವಲ್ ಅವರು ಶಾಕ್ ಆಗಿ ಕುತ್ಕೊಂಡಿರ್ತಾರೆ. ಏನ್ ಕೇಳಿದ್ರು ಏನ್ ಹೇಳಿದ್ರು ರೆಸ್ಪಾಂಡೇ ಮಾಡ್ತಿರಲ್ಲ. ಜೀನ್ ಇವರನ್ನ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬಂದಾಗ್ಲೂ ಕೂಡ ಕೋಮಾಗೆ ಹೋಗಿರೋ ರೀತಿ ಇದ್ದಾರೆ, ಆದ್ರೆ ಕೋಮಾಗೆ ಹೋಗಿರಲ್ಲ. ಏನನ್ನೋ ನೋಡಿ ಶಾಕ್ ಆಗಿದ್ದಾರೆ. ಹಾಗೆ ಒಂದಿನ ಸ್ಟ್ರೋಕ್ ಆಗಿ ನವಲ್ ಸಾವನ್ನಪ್ಪಿರ್ತಾರೆ.
ಈಗ ಕಥೆಯಲ್ಲಿಂದ ಇನ್ನಷ್ಟು ಹಿಂದೆ ಹೋಗುತ್ತೆ. ಅಂದ್ರೆ ನವಲ್ ಅವರು ತಮ್ಮ ಹಳ್ಳಿಯಲ್ಲಿ ಇದ್ದಾಗ ಏನೇನ್ ಘಟನೆ ನಡೆದಿತ್ತು, ಆಮೇಲೆ ದರೇಶ್ ಅನ್ನೋ ಸಿಟಿಗೆ ಯಾಕೆ ಬಂದ್ರು ಅಂತೆಲ್ಲ ಗೊತ್ತಾಗುತ್ತೆ. ನವಲ್ ಈಗ ಕಾಲೇಜ್ಗೆ ಹೋಗೋ ವಯಸ್ಸಿನ ಹುಡುಗಿ ಆಗಿದ್ದಾಳೆ. ಇವಳು ಮುಸ್ಲಿಂ ಶರಣಾರ್ಥಿ ವಹಾಬ್ನ ಪ್ರೀತಿಸ್ತಾ ಇರ್ತಾಳೆ, ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ. ಅದಕ್ಕೆ ಒಂದಿನ ವಹಾಬ್ನ ಜೊತೆ ನವಾಲ್ ಓಡೋಗೋದಕ್ಕೆ ನೋಡಿದಾಗ ಇವಳ ಸಹೋದರರು ಬಂದು ವಹಾಬ್ಗೆ ಶೂಟ್ ಮಾಡಿ ಸಾಯಿಸ್ತಾರೆ. ನವಾಲ್ಗೂ ಕೂಡ ಇವರು ಶೂಟ್ ಮಾಡೋಕೆ ಹೋದಾಗ ನವಲ್ ಅವ್ರ ಅಜ್ಜಿ ಬಂದು ಇವರನ್ನ ತಡೀತಾರೆ. ಇವಳನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬಂದು ಅಜ್ಜಿ ಹೊಡೆಯೋಕೆ ಬೈಯೋಕೆ ಎಲ್ಲ ಶುರು ಮಾಡ್ತಾರೆ. ಆದ್ರೆ ಇವಳು ಪ್ರೆಗ್ನೆಂಟ್ ಇರೋ ವಿಷಯ ಗೊತ್ತಾಗದಾಗ ಮನ್ಸ್ಕರ್ಗಿ ಸುಮ್ನಾಗ್ತಾರೆ. ಒಂದಿನ ಅಜ್ಜಿ ನವಲ್ ಕೈಯಲ್ಲಿ ಪ್ರಾಮಿಸ್ ಮಾಡಿಸ್ಕೊಂಡ್ರು, ಏನಂದ್ರೆ ಮಗು ಹುಟ್ಟಿದ ಮೇಲೆ ಅದನ್ನ ಬಿಟ್ಟು ನೀನು ದರೇಶ್ ಸಿಟಿಗೆ ಹೋಗಿ ಚೆನ್ನಾಗಿ ಓದ್ಬೇಕು ಅಂತ. ಬೇರೆ ದಾರಿ ಕಾಣ್ದಲೆ ನವಲ್ ಪ್ರಾಮಿಸ್ ಕೂಡ ಮಾಡ್ತಾಳೆ. ಕೆಲವು ತಿಂಗಳಾದ್ಮೇಲೆ ನವಲ್ಗೆ ಗಂಡು ಮಗು ಆಗುತ್ತೆ. ತಕ್ಷಣ ಆ ಮಗುವಿನ ಕಾಲಿನ ಮೇಲೆ ಅಜ್ಜಿ 3 ಡಾಟ್ ಇರೋ ಟ್ಯಾಟೂ ಹಾಕಿ ನಂತರ ಅನಾಥಾಶ್ರಮಕ್ಕೆ ಕಳ್ಸೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನವಾಲ್ ತನ್ನ ಮಗುಗೆ ಕೊನೆಯದಾಗಿ ಪ್ರಾಮಿಸ್ ಮಾಡ್ತಾಳೆ, ನಾನು ಖಂಡಿತ ಒಂದಿನ ನಿನ್ನ ಹುಡ್ಕೊಂಡ್ ಬರ್ತೀನಿ ಅಂತ. ಹಿಂದೆನೆ ಮಗುವನ್ನ ಇವಳ ಕೈಯಿಂದ ಕಿತ್ಕೊಂಡು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇನ್ನ ನವಾಲ್ ಹುಷಾರಾದ್ಮೇಲೆ ದರೇಶ್ ಸಿಟಿಗೆ ಓದೋಕೆ ಹೊರಡ್ತಾಳೆ. ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ನವಾಲ್ ನ ಮಗಳು ಜೀನ್ ತನ್ನ ತಾಯಿಯ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋಕೆ ಅಂತ ತನ್ನ ಸೀನಿಯರ್ ಪ್ರೊಫೆಸರ್ ಹೇಳಿದ ಹೈದರ್ ಅನ್ನೋ ವ್ಯಕ್ತಿಯನ್ನ ಮೀಟ್ ಮಾಡೋಕೆ ದರೇಶ್ ಸಿಟಿಯಲ್ಲಿರೋ ಯೂನಿವರ್ಸಿಟಿಗೆ ಬಂದಿದ್ದಾಳೆ. ಆದ್ರೆ ಇಲ್ಲಿರೋ ಹೈದರ್ ಅವ್ರಿಗೆ ನವಾಲ್ ನ ಬಗ್ಗೆ ಏನು ಗೊತ್ತಿರಲ್ಲ. ಯಾಕೆ ಅಂದ್ರೆ 35 ವರ್ಷಗಳ ಹಿಂದೆ ನವಾಲ್ ಈ ಕಾಲೇಜ್ ಅಲ್ಲಿ ಓದ್ತಾ ಇದ್ದಿದ್ದು. ಜೀನ್ ಇವ್ರ ಹತ್ರ ಏನು ಗೊತ್ತಾಗ್ಲಿಲ್ವಲ್ಲ ಅಂತ ರಿಸೆಪ್ಷನಿಸ್ಟ್ ಹತ್ರ ಬಂದು ತನ್ನ ತಾಯಿಯ ಫೋಟೋ ತೋರಿಸಿ ಇವರ ಬಗ್ಗೆ ಗೊತ್ತಿರೋ ವ್ಯಕ್ತಿ ಯಾರಾದ್ರೂ ಇದ್ದಾರಾ, 35 ವರ್ಷದ ಹಿಂದೆ ಇದೇ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ರು ಅಂತ ಕೇಳ್ಕೊಂಡಾಗ ಒಬ್ರು ಹಳೆ ಪ್ರೊಫೆಸರ್ ನ ಹತ್ರ ಇವಳನ್ನ ಕಳಿಸ್ತಾರೆ. ಇವ್ರಿಗೂ ಕೂಡ ನವಲ್ ಬಗ್ಗೆ ಜಾಸ್ತಿ ಅನ್ನು ಗೊತ್ತಿಲ್ಲ. ಆದ್ರೆ ನವಲ್ ನ ಫೋಟೋ ಅಲ್ಲಿ ಹಿಂದೆ ಅರಾಬಿಕ್ ಭಾಷೆಯಲ್ಲಿ ಕಫರ್ ರಿಯಾತ್ ಅಂತ ಬರ್ದಿರುತ್ತೆ. ಏನಿದು ಅಂದ್ರೆ ಜೈಲ್ ನ ಹೆಸರು. ಆ ಜೈಲ್ ಕೂಡ ದರೇಶ್ ಸಿಟಿಯಲ್ಲೇ ಇದೆ. ಆ ಜೈಲ್ ಹತ್ರ ಹೋದ್ರೆ ವಿಷಯ ಗೊತ್ತಾಗ್ಬೋದು ಅಂತ ಇವರು ಹೇಳ್ತಾರೆ. ಮತ್ತೆ ಸ್ಟೋರಿ ಈಗ ಪಾಸ್ಟ್ ಗೆ ಹೋಗುತ್ತೆ. ಇದೇ ತರ ಸ್ಟೋರಿ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ ಸ್ನೇಹಿತರೆ. ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಆದಷ್ಟು ಸ್ಟೋರಿ ಸಿಂಪಲ್ ಆಗಿ ಹೇಳೋಕೆ ಟ್ರೈ ಮಾಡ್ತೀನಿ. ಒಂದ್ಸಲ ಮೂವಿ ನೋಡಿದ್ರೆ ಏನು ಅರ್ಥ ಆಗಲ್ಲ, ಆ ತರ ಸ್ಕ್ರೀನ್ ಪ್ಲೇ ಇದೆ. ಸೊ ಪಾಸ್ಟ್ ಅಲ್ಲಿ ನವಲ್ ದರೇಶ್ ಯೂನಿವರ್ಸಿಟಿಗೆ ಬಂದು ಎಜುಕೇಶನ್ ಮಾಡಬೇಕಾದ್ರೆ ಇದೇ ಸಮಯದಲ್ಲಿ ಸಿವಿಲ್ ವಾರ್ ಬೇರೆ ನಡೀತಾ ಇದೆ. ರಾಷ್ಟ್ರೀಯವಾದಿ ಪಾರ್ಟಿ ವಿರುದ್ಧ ಮುಸ್ಲಿಮ್ಸ್ ತಿರುಗಿ ಬಿದ್ದಿದ್ದಾರೆ. ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಮ್ಸ್ ನ ನಡುವೆ ಅವಾಗವಾಗ ಹೊಡೆದಾಟ ಬಡದಾಟ ಎಲ್ಲ ಆಗ್ತಾ ಇರುತ್ತೆ. ದಿನ ಬೆಳಗಾದ್ರೆ ಅಲ್ಲಿ ಬ್ಲಾಸ್ಟ್ ಆಯ್ತು, ಇಲ್ಲಿ ಜನ ಸತ್ತೋದ್ರು ಅಂತ ನ್ಯೂಸ್ ಅಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ. ಈ ಕಾರಣದಿಂದ ನವಲ್ಗೆ ತನ್ನ ಮಗನ ಚಿಂತೆ ಇದೆ. ಎಲ್ಲಿದನೋ ಏನ್ ಮಾಡ್ತಿದ್ದನೋ, ಎಲ್ಲಾದ್ರೂ ಅವನಿರೋ ಜಾಗದಲ್ಲಿ ಅಟ್ಯಾಕ್ ಆದ್ರೆ ಏನ್ ಕತೆ ಅಂತ ಟೆನ್ಷನ್ ಆಗಿದ್ದಾಳೆ. ನವಲ್ ದರೇಶ್ ಅಲ್ಲಿ ತನ್ನ ಅಂಕಲ್ ಮನೆಯಲ್ಲಿ ಇದ್ದಾಳೆ. ಒಂದಿನ ಇವರ ಅಂಕಲ್ ಹೇಳ್ತಾರೆ, ನಮ್ಮ ಏರಿಯಾದಲ್ಲಿ ಕರ್ಫ್ಯೂ ಶುರು ಆಗಿದೆ, ಹಾಗಾಗಿ ನಮ್ಮ ಫ್ಯಾಮಿಲಿ ಪೂರ್ತಿ ಬೆಟ್ಟದ ಮೇಲೆ ಹೋಗಿ ಇರೋಣ. ಯಾಕಂದ್ರೆ ದಕ್ಷಿಣ ಭಾಗದಲ್ಲಿ ಯುದ್ಧ ನಡೀತಾ ಇದೆ, ಕ್ರಿಶ್ಚಿಯನ್ಸ್ ಇರೋ ಹಳ್ಳಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನವಲ್ಗೆ ತನ್ನ ಫ್ಯಾಮಿಲಿಯ ಚಿಂತೆ ಶುರು ಆಗುತ್ತೆ. ತನ್ನ ಅಂಕಲ್ಗೆ ಹೊರಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ದಕ್ಷಿಣ ಭಾಗಕ್ಕೆ ತನ್ನ ಹಳ್ಳಿಗೆ ಬಂದಾಗ ನೋಡ್ತಾಳೆ, ಇಲ್ಲಿರೋ ಅನಾಥಾಶ್ರಮದ ಮಕ್ಕಳನ್ನ ಕರ್ಕೊಂಡು ಬೇರೆ ಕಡೆ ಹೊರಟಿದ್ದಾರೆ. ಯಾವಾಗ ದಾಳಿ ಆಗುತ್ತೋ ಅಂತ ಹೆದರ್ಕೊಂಡು. ಇಲ್ಲಿರೋದು ಬರೀ ಹೆಣ್ಮಕ್ಳು, ಹಾಗಾಗಿ ಗಂಡು ಮಕ್ಳು ಎಲ್ಲಿದ್ದಾರೆ ಅಂತ ಕೇಳಿದಾಗ ಇಲ್ಲೇ ಹತ್ತಿರದಲ್ಲಿರೋ ಕಫರ್ ಕೌಟ್ಗೆ ಹುಡುಗರನ್ನ ಕರ್ಕೊಂಡು ಹೋಗಿದ್ರು, ಅಲ್ಲೂ ಕೂಡ ದಾಳಿ ಆಗಿದೆಯಂತೆ ಅಂತ ಒಬ್ಳು ಮಹಿಳೆ ಹೇಳ್ತಾಳೆ. ಇದರಿಂದ ನವಲ್ಗೆ ಭಯ ಶುರು ಆಗಿ ತನ್ನ ಮಗನ ಕತೆ ಏನಾಯ್ತೋ ಏನೋ ಅಂತ ನೋಡೋಕೆ ಕಫರ್ ಕೌಟ್ ಅನ್ನೋ ಜಾಗಕ್ಕೆ ಓಡ್ ಬರ್ತಾಳೆ. ಈಗ ಈ ಜಾಗದಲ್ಲಿ ಯಾರು ಇಲ್ಲ, ಈ ಜಾಗ ಪೂರ್ತಿ ಬಾಂಬ್ಗಳಿಂದ ನಾಶ ಆಗೋಗಿದೆ. ತನ್ನ ಮಗ ಸಾವನ್ನಪ್ಪಿದ್ದಾನೆ ಅಂತ ಅನ್ಕೊಂಡು ಇವಳು ಅಳ್ಬೇಕಾದ್ರೆ ಇಲ್ಲೇ ಹೋಗ್ತಿದ್ದ ಒಬ್ಬ ವ್ಯಕ್ತಿ, ಈ ಜಾಗದಲ್ಲಿದ್ದ ಮುಸ್ಲಿಮ್ಸ್ ಎಲ್ಲ ದೆರೇಸಾ ಅನ್ನೋ ಇನ್ನೊಂದು ಊರಿನ ಕ್ಯಾಂಪ್ಗೆ ಹೋಗಿದ್ದಾರೆ, ಕ್ರಿಶ್ಚಿಯನ್ಸ್ ಯಾರು ಉಳ್ದಿಲ್ಲ, ಶಂಶಿದ್ದೀನ್ ಕಡೆ ಅವರು ಎಲ್ಲ ನಾಶ ಮಾಡಿದ್ದಾರೆ ಅಂತ ಹೇಳಿದಾಗ ಮೋಸ್ಟ್ಲಿ ಆ ಕ್ಯಾಂಪ್ ಅಲ್ಲಿ ನನ್ನ ಮಗ ಇರಬಹುದು ಅಂತ ಹೇಳಿ ಅಲ್ಲಿಗೆ ಹೊರಡ್ತಾಳೆ. ಈ ಶಂಶಿದ್ದೀನ್ ಯಾರು ಅಂದ್ರೆ ಸ್ನೇಹಿತರೆ ಮುಸ್ಲಿಂ ಮಿಲಿಟೆಂಟ್ಸ್ ನ ಲೀಡರ್. ಇವನ ನೇತೃತ್ವದಲ್ಲೇ ಎಲ್ಲಾ ಕಡೆ ದಾಳಿ ಆಗ್ತಾ ಇರೋದು. ನವಲ್ ತನ್ನ ಕೊರಳಲ್ಲಿ ಇರೋ ಕ್ರಾಸ್ ನ ತೆಗೆದು ಇಲ್ಲೇ ಹೋಗ್ತಿದ್ದ ಒಂದು ಬಸ್ ಹತ್ತುತ್ತಾಳೆ. ಕ್ರಾಸ್ ಯಾಕೆ ತೆಗೆದ್ಲು ಅಂದ್ರೆ ಇವಳು ಕ್ರಿಶ್ಚಿಯನ್, ಬಸ್ ಅಲ್ಲಿ ಇರೋರೆಲ್ಲ ಮುಸ್ಲಿಮ್ಸ್, ಇವಳು ಬೇರೆ ಧರ್ಮದವಳು ಅಂತ ಗೊತ್ತಾದ್ರೆ ಸಮಸ್ಯೆ ಆಗ್ಬೋದು ಅಂತ ಹೀಗೆ ಮಾಡಿದ್ಲು. ಹೀಗೆ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಜಾಗದಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರೀಯವಾದಿಗಳು ಬಂದು ಬಸ್ ಅಲ್ಲಿ ಇರೋರ ಮೇಲೆ ಫೈರ್ ಮಾಡೋಕೆ ಶುರು ಮಾಡ್ತಾರೆ. ಇದರಿಂದ ಎಲ್ಲರೂ ಸಾವನ್ನಪ್ತಾರೆ. ನವಲ್ ಮತ್ತೆ ಇನ್ನೊಬ್ರು ತಾಯಿ ಮಗುವನ್ನ ಬಿಟ್ಟು. ಯಾರಾದ್ರೂ ಬದುಕಿದ್ರೆ ಅಂತಾನೆ ಬಸ್ಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋಕೆ ಹೋದಾಗ ನವಲ್ ತನ್ನ ಕ್ರಾಸ್ ತೋರಿಸಿ ತಾನು ಕ್ರಿಶ್ಚಿಯನ್ ಅಂತ ಹೇಳ್ತಾಳೆ. ಇವರನ್ನ ಬಸ್ಸಿಂದ ಹೊರಗೆ ಕರ್ಕೋಬೇಕಾದ್ರೆ ಬಸ್ ಅಲ್ಲಿರೋ ತಾಯಿ ಮಗಳು ತುಂಬಾನೇ ಅಳ್ತಾ ಇರೋದನ್ನ ನೋಡಿ ಇವಳಿಗೆ ಬೇಜಾರಾಗಿ ತಾಯಿಯನ್ನಂತೂ ಕಾಪಾಡೋಕಾಗಲ್ಲ, ಮಗಳನ್ನಾದ್ರೂ ಕಾಪಾಡೋಣ ಅಂತ ಆ ಹುಡುಗಿಯನ್ನ ನನ್ನ ಮಗಳು ಅಂತ ಹೇಳಿ ಎತ್ಕೊಂಡು ಹೋಗ್ಬೇಕಾದ್ರೆ ಈ ಹುಡುಗಿ ಸುಮ್ನಿಲ್ದಲೆ ತನ್ನ ತಾಯಿಯನ್ನ ಬಿಟ್ಟಿರೋಕಾಗ್ದೆ ಅಮ್ಮ ಅಂತ ಕೂಗ್ತಾ ಬಸ್ನ ಕಡೆ ಓಡೋದಾಗ ಚಿಕ್ಕ ಹುಡುಗಿ ಅಂತಾನು ನೋಡ್ದಲೆ ಇವಳಿಗೆ ಶೂಟ್ ಮಾಡಿ ಸಾಯಿಸಿ ಬಸ್ಗೆ ಬೆಂಕಿ ಹಚ್ತಾರೆ.
ಈ ಘಟನೆಯನ್ನ ನೋಡಿ ನವಲ್ಗೆ ತುಂಬಾನೇ ಆಘಾತ ಆಗುತ್ತೆ. ನಂತರ ಇವಳು ಇಲ್ಲಿಂದ ಶಾಕ್ ಆಗಿರೋ ಸ್ಥಿತಿಯಲ್ಲೇ ದರೇಸಾ ಅನ್ನೋ ಊರಿಗೆ ಬರ್ತಾಳೆ. ಇಲ್ಲಿ ಸ್ನೇಹಿತರೆ ದರೇಶ್ ಬೇರೆ, ದರೇಸಾ ಊರು ಬೇರೆ. ದರೇಶ್ ಊರಲ್ಲಿ ನವಲ್ ಓದೋಕೆ ಹೋಗಿದ್ದು, ಆದ್ರೆ ದರೀಸಾ ಊರಲ್ಲಿ ಮುಸ್ಲಿಮ್ಸ್ ನ ಕ್ಯಾಂಪ್ ಇದೆ ಅಂದ್ರೆ ಇತ್ತು. ಈಗ ಈ ಕ್ಯಾಂಪ್ ನ ಕ್ರಿಶ್ಚಿಯನ್ ರಾಷ್ಟ್ರೀಯವಾದಿಗಳು ನಾಶ ಮಾಡ್ಬಿಟ್ಟಿದ್ದಾರೆ. ನವಲ್ ನ ಹಣೆ ಬರಹನೆ ಸರಿ ಇಲ್ಲ. ಇವಳು ಎಲ್ಗೆ ಹೋದ್ರು ಲೇಟ್ ಆಗಿ ಹೋಗ್ತಿದ್ದಾಳೆ. ಇವಳು ಹೋಗೋ ಅಷ್ಟರಲ್ಲಿ ಎಲ್ಲ ನಾಶ ಆಗೋಗಿರುತ್ತೆ. ಈ ಜಾಗದಲ್ಲಿ ತನ್ನ ಮಗ ಜೀವಂತವಾಗಾದ್ರೂ ಇರ್ತಾನೆ ಅಂತ ನಂಬಿ ಬಂದಾಗ ನವಲ್ ನ ಹೃದಯ ಹೊಡೆದೋಗುತ್ತೆ. ಇದಕ್ಕೆಲ್ಲ ಕಾರಣ ಕ್ರಿಶ್ಚಿಯನ್ ರಾಷ್ಟ್ರವಾದಿಗಳು ಅಂತ ಕೋಪದಲ್ಲಿ ಅವರ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋಕೆ ಮುಸ್ಲಿಂ ಮಿಲಿಟೆಂಟ್ಸ್ ನ ಜೊತೆ ಸೇರ್ಕೊಂತಾಳೆ. ಯಾಕೆ ಅಂದ್ರೆ ಕ್ರಿಶ್ಚಿಯನ್ ರಾಷ್ಟ್ರೀಯವಾದಿ ಪಾರ್ಟಿಯ ಲೀಡರ್ ನ ಸಾಯಿಸೋಕೆ. ಆದ್ರೆ ಇಲ್ಲೊಂದು ಸಮಸ್ಯೆ ಆಗಿದೆ ಸ್ನೇಹಿತರೆ. ನವಲ್ ಅನ್ಕೊಂಡಿದ್ದಾಳೆ ತನ್ನ ಮಗ ಸಾವನ್ನಪ್ಪಿದ್ದಾನೆ ಅಂತ. ಆದ್ರೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ್ವಿ, ತುಂಬಾನೇ ಹುಡುಗರ ತಲೆ ಬೋಳ್ಸಿ ಈ ಹುಡುಗರನ್ನ ಮುಸ್ಲಿಂ ಮಿಲಿಟೆಂಟ್ಸ್ ತಮ್ಮ ಆರ್ಮಿಗೆ ಸೇರ್ಸ್ಕೊಂತಾ ಇದ್ರು. ಅವರಲ್ಲಿ ಒಬ್ಬ ಹುಡುಗನ ಕಾಲಿನ ಮೇಲೆ 3 ಚುಕ್ಕಿ ಇರೋ ಟ್ಯಾಟೂ ಇತ್ತು. ಅವನೇ ನವಲ್ ನ ಮಗ. ಸೊ ನವಲ್ ಈಗ ಮುಸ್ಲಿಂ ಫೈಟರ್ಸ್ ನ ಸಹಾಯದಿಂದ ಕ್ರಿಶ್ಚಿಯನ್ ರಾಷ್ಟ್ರೀಯವಾದಿಗಳ ಲೀಡರ್ ನ ಮನೆಗೆ ಅವರ ಮಗನಿಗೆ ಟ್ಯೂಷನ್ ಮಾಡೋ ನೆಪದಲ್ಲಿ ಸೇರ್ಕೊಂತಾಳೆ. ಸ್ವಲ್ಪ ದಿನ ಇಲ್ಲೇ ಇದ್ದು ಇವರ ನಂಬಿಕೆ ಗಳಿಸಿ ಒಂದಿನ ಯಾರಿಗೂ ಕಾಣ್ದಂಗೆ ಗನ್ ತಗೊಂಡ್ ಬಂದು ಲೀಡರ್ಗೆ ಶೂಟ್ ಮಾಡಿ ಸಾಯಿಸೇ ಬಿಡ್ತಾಳೆ, ಅದು ಎಲ್ಲರ ಮುಂದೆ. ಹಾಗಾಗಿ ತಕ್ಷಣ ಇವಳನ್ನ ಕಫರ್ ರಿಯಾದ್ ಜೈಲ್ಗೆ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ನೆನ್ಪಿರ್ಬೋದು ಸ್ನೇಹಿತರೆ, ನವಲ್ ಅವರ ಮಗಳು ಜೀನ್ಗೆ ನವಲ್ ನ ಒಂದು ಹಳೆ ಫೋಟೋ ಸಿಕ್ಕಿತ್ತಲ್ಲ, ಆ ಫೋಟೋ ಅಲ್ಲಿ ಹಿಂದೆ ಅರಾಬಿಕ್ ಭಾಷೆಯಲ್ಲಿ ಕಫರ್ ರಿಯಾದ್ ಜೈಲ್ ನ ಹೆಸರು ಇರೋದ್ರ ಬಗ್ಗೆ ನಮ್ಗೆ ಗೊತ್ತೇ ಇದೆ. ಅಂದ್ರೆ ಆ ಫೋಟೋ ನವಲ್ ಜೈಲಲ್ಲಿ ಇದ್ದಾಗ ತೆಗ್ದಿರೋದು. ಸೊ ಈಗ ನವಲ್ಗಂತೂ ಈ ಜೈಲಲ್ಲಿ ತುಂಬಾನೇ ಸಮಸ್ಯೆಗಳಾಗ್ತಾ ಇರುತ್ತೆ. ಇವಳಿಗೆ ಟಾರ್ಚರ್ ಕೊಡ್ತಿರ್ತಾರೆ. ಜೊತೆಗೆ ಇವಳಿರೋ ಸೆಲ್ ತುಂಬಾನೇ ಖರಾಬ್ ಆಗಿದೆ, ಕೈ ಕಾಲಾಡ್ಸಕ್ಕೂ ಆಗಲ್ಲ, ಅಷ್ಟು ಸಣ್ಣ ಸೆಲ್ ಇದು. ಈಗ ಪ್ರೆಸೆಂಟ್ ಅಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ. ಜೀನ್ ನವಲ್ ಇದ್ದ ಯೂನಿವರ್ಸಿಟಿಯಿಂದ ಹೊರಟು ನವಲ್ ನ ಫ್ಯಾಮಿಲಿ ಇದ್ದ ಹಳ್ಳಿಗೆ ಬರ್ತಾಳೆ. ಇಲ್ಲಿರೋರೆಲ್ಲ ಅರಾಬಿಕ್ ಭಾಷೆ ಮಾತಾಡ್ತಿರೋದ್ರಿಂದ ಇವಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಜೀನ್ಗೆ ಫ್ರೆಂಚ್ ಮತ್ತೆ ಇಂಗ್ಲಿಷ್ ಮಾತ್ರ ಬರೋದು. ಅದಕ್ಕೆ ಫ್ರೆಂಚ್ ಮಾತಾಡೋ ಮಹಿಳೆ ಒಬ್ಳು ಈ ಹಳ್ಳಿಯಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ಅವಳ ಮನೆಗೆ ಬಂದ್ರೆ ನವಲ್ ನ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಇದ್ದಾರೆ. ಜೀನ್ ತನ್ನ ತಂದೆಯನ್ನ ಹುಡ್ಕೊಂಡ್ ಬಂದಿರೋದಾಗಿ ಹೇಳಿ ತನ್ನ ತಾಯಿ ನವಲ್ ಅಂತ ಹೇಳ್ತಿದ್ದಂಗೆ ಅವಳಿಂದಾನೇ ನಮ್ಮ ವಂಶದ ಹೆಸರು ಹಾಳಾಗಿದ್ದು, ಮುಸ್ಲಿಂ ಯುವಕನನ್ನ ಪ್ರೀತಿಸಿ ಪ್ರೆಗ್ನೆಂಟ್ ಬೇರೆ ಆಗಿದ್ಲು ಅಂತವಳ ಮಗಳು ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ಇವಳನ್ನ ಕಳಿಸ್ಬಿಡ್ತಾರೆ. ತನ್ನ ತಾಯಿಯ ಫೋಟೋ ಕಫರ್ ರಿಯಾದ್ ಜೈಲಲ್ಲಿ ತೆಗ್ದಿರೋದು ಅಂತ ಆಲ್ರೆಡಿ ಇವಳಿಗೆ ಗೊತ್ತಾಗಿದ್ಯಲ್ಲ, ಅದಕ್ಕೆ ಸೀದಾ ಕಫರ್ ರಿಯಾದ್ ಜೈಲ್ಗೆ ಬರ್ತಾಳೆ. ಈಗ ಇಲ್ಲಿ ಯಾವ ಖೈದಿಗಳು ಇಲ್ಲ. ಇಲ್ಲಿರೋ ಒಬ್ಬ ವ್ಯಕ್ತಿಗೆ ಈ ಜೈಲಲ್ಲಿ ಮೊದಲು ಕೆಲಸ ಮಾಡ್ತಿದ್ದವ್ರು ಯಾರಾದ್ರೂ ಗೊತ್ತಾ ಅಂತ ಕೇಳಿದಾಗ ಇವನು ಹರ್ಷ ಅನ್ನೋ ಒಬ್ಬ ವ್ಯಕ್ತಿಯ ಅಡ್ರೆಸ್ ಕೊಟ್ಟು ಕಳಿಸ್ತಾನೆ. ಈ ಹರ್ಷ ಅನ್ನೋ ವ್ಯಕ್ತಿ ಮೊದಲು ಜೈಲಲ್ಲಿ ವಾಚ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರು, ಆದ್ರೆ ಈಗ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆ ಜೀನ್ ತನ್ನ ತಾಯಿಯ ಬಗ್ಗೆ ಕೇಳಿದಾಗ ಶಾಕಿಂಗ್ ವಿಷಯಗಳು ರಿವೀಲ್ ಆಗುತ್ತೆ. ನವಲ್ ಜೈಲಲ್ಲಿ ಹಾಡನ್ನ ಹಾಡೋ ಮಹಿಳೆ ಅಂತಾನೆ ಫೇಮಸ್ ಆಗಿರ್ತಾಳೆ. ಯಾಕೆ ಅಂದ್ರೆ ಯಾವಾಗ್ಲೂ ಅವಳು ತನಿಗೋಸ್ಕರ ಮತ್ತೆ ಬೇರೆ ಕೈದಿಗಳಿಗೋಸ್ಕರ ಹಾಡು ಆಡ್ತಾ ಇದ್ಲು. ಅದಕ್ಕೆ ಅವಳನ್ನ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡೋಕೆ ಜೈಲಲ್ಲಿ ಇದ್ದ ಅಧಿಕಾರಿಗಳು ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೂ ಇವಳು ಸುಮ್ನಾಗ್ತಿರಲ್ಲ. ಅದಕ್ಕೆ ಒಂದಿನ ಇವಳನ್ನ ಅಬು ತರೇಕ್ ಅನ್ನೋ ಅಧಿಕಾರಿ ಹತ್ರ ಕಳಿಸ್ತಾರೆ. ಇವನು ನವಲ್ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿ ಈಗ ಹಾಡು ನೋಡೋಣ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ನವಲ್ ಹಾಡೋದನ್ನ ನಿಲ್ಲಿಸ್ತಾ ಇರಲ್ಲ. ಈ ಅತ್ಯಾಚಾರದಿಂದಾಗಿ ನವಲ್ ಪ್ರೆಗ್ನೆಂಟ್ ಆಗ್ತಾಳೆ. ಜೈಲಲ್ಲೇ ಮಗು ಕೂಡ ಹುಟ್ಟಿರುತ್ತೆ. ಅವನೇ ಇವರ ಅಣ್ಣ ಅಂತ ಜೀನ್ಗೆ ಈಗ ಗೊತ್ತಾಯ್ತು. ಹರ್ಷ ಹೇಳ್ತಾರೆ, ನವಲ್ ನ ಮಗುವಿಗೆ ಏನಾಯ್ತು ಅಂತ ಸರಿಯಾಗಿ ಗೊತ್ತಿಲ್ಲ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಆದ್ರೆ ನನಗೆ ನವಲ್ ನ ಡೆಲಿವರಿ ಮಾಡಿಸಿದ್ದ ನರ್ಸ್ ಗೊತ್ತು ಅಂತ ಹೇಳಿ ಅವಳ ಅಡ್ರೆಸ್ ಕೊಡ್ತಾರೆ. ಆ ನರ್ಸ್ ಕೂಡ ದರೇಶ್ ಅಲ್ಲೇ ಇರೋದು. ಜೈಲಲ್ಲಿ ತನ್ನ ತಾಯಿಯ ಜೊತೆ ಏನೇನ್ ಆಗ್ತಿತ್ತು ಅಂತ ಕೇಳಿ ಈ ವಿಷಯವನ್ನ ಸೈಮನ್ಗೂ ಫೋನ್ ಮಾಡಿ ಹೇಳಿ ಜೀನ್ ತುಂಬಾನೇ ಅಳ್ತಾಳೆ. ಅದೇ ಪಾಸ್ಟ್ ಅಲ್ಲಿ ನವಾಲ್ ಜೈಲಲ್ಲಿ ಇದ್ದಾಗ ಇವಳ ಜೊತೆ ಯಾವ ರೀತಿ ಬಲಾತ್ಕಾರ ಆಗ್ತಾ ಇತ್ತು ಅಂತ ತೋರಿಸ್ತಾರೆ. ಅಬು ತರೇಕ್ ನ ಕೂಡ ನಾವು ಇಲ್ಲಿ ನೋಡ್ತೀವಿ. ನವಾಲ್ ಅಬು ತರೇಕ್ ಇಂದ ಪ್ರೆಗ್ನೆಂಟ್ ಆಗಿ ಆದ್ಮೇಲೆ ಒಂದಿನ ಡೆಲಿವರಿ ಕೂಡ ಆಗುತ್ತೆ. ಆದ್ರೆ ಈಗ ಬರೋ ಟ್ವಿಸ್ಟ್ ಏನಂದ್ರೆ ನವಾಲ್ ಜನ್ಮ ನೀಡೋದು ಒಂದು ಗಂಡು ಮಗುವಿಗೆ ಅಲ್ಲ, ಟ್ವಿನ್ಸ್ಗೆ. ಅಂದ್ರೆ ಈ ಮಕ್ಕಳು ಬೇರೆ ಯಾರು ಅಲ್ಲ, ಸೈಮನ್ ಮತ್ತೆ ಜೀನ್. ಜೀನ್ ಅನ್ಕೊಂಡಿದ್ಲು ಜೈಲಲ್ಲಿ ತಮ್ಮ ಅಣ್ಣ ಹುಟ್ಟಿದಾನೆ ಅಂತ, ಆದ್ರೆ ಹುಟ್ಟಿರೋದು ಇವಳು ಮತ್ತೆ ಸೈಮನ್ನೇ. ಇಬ್ಬರು ಮಕ್ಕಳನ್ನ ಅಬು ತರೇಕ್ ಕಡೆಯವರು ನೀರಿಗೆ ಬಿಸಾಕ್ ಬರೋಕೆ ಅಂತ ಹೋದಾಗ ನವಲ್ಗೆ ಡೆಲಿವರಿ ಮಾಡಿಸಿದ್ದ ನರ್ಸ್ ಈ ಮಕ್ಕಳನ್ನ ನಾನ್ ಸಾಕೊಂತೀನಿ, ಯಾರಿಗೂ ಈ ವಿಷಯ ಹೇಳ್ಬೇಡ ಅಂತ ಹೇಳಿ ತನ್ನ ಜೊತೆ ಮಕ್ಕಳನ್ನ ತಗೊಂಡು ಹೋಗ್ತಾರೆ. ಪ್ರೆಸೆಂಟ್ ಅಲ್ಲಿ ನೋಟರಿ ಲೆಬೆಲ್ ಸೈಮನ್ ನ ಕೂಡ ಹೇಗೋ ಮಾಡಿ ಕನ್ವಿನ್ಸ್ ಮಾಡಿ ತಮ್ಮ ಜೊತೆ ಇವರ ಅಣ್ಣನನ್ನ ಹುಡ್ಕೋಕೆ ಕರ್ಕೊಂಡ್ ಹೊಡ್ತಾರೆ. ಆದ್ರೆ ಸೈಮನ್ಗೆ ಇನ್ನೂ ಮನ್ಸಿಲ್ಲ ಈ ಕೆಲಸ ಮಾಡೋಕೆ. ಆದ್ರೂ ಜೀನ್ ನ ಮೀಟ್ ಮಾಡೋಕೆ ಹೊರಟಿದ್ದಾನೆ ಅಷ್ಟೇ.
ಜೀನ್ ಹತ್ರ ಬರ್ತಿದ್ದಂಗೆ ಇವಳು ಇವರನ್ನೆಲ್ಲ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾಳೆ. ಯಾಕೆ ಅಂದ್ರೆ ನವಲ್ಗೆ ಡೆಲಿವರಿ ಮಾಡಿಸಿದ್ದ ನರ್ಸ್ ನ ಮೀಟ್ ಮಾಡೋಕೆ ಅಂತ. ಈಗ ಈ ನರ್ಸ್ಗೆ ತುಂಬಾನೇ ವಯಸ್ಸಾಗೋಗಿದೆ. ಸೈಮನ್ ಮತ್ತೆ ಜೀನ್ಗೆ ನರ್ಸ್ ಹೇಳ್ತಾರೆ, ನೀವಿಬ್ರೆ ಅವತ್ತು ಜೈಲಲ್ಲಿ ಹುಟ್ಟಿದ್ದು. ನಿಮ್ ತಾಯಿ ನವಲ್ ಜೈಲಿಂದ ಬಿಡುಗಡೆ ಆದಾಗ ನಾನು ಸಾಕ್ತಿದ್ದ ಇಬ್ರು ಮಕ್ಕಳನ್ನ ಕೂಡ ಅವಳಿಗೆ ವಾಪಸ್ ಕೊಟ್ಟಿದ್ದೆ ಅಂತ. ಈ ವಿಷಯ ಕೇಳಿ ಏನ್ ಹೇಳ್ಬೇಕು, ಅಳ್ಬೇಕಾ ನಗ್ಬೇಕಾ, ಆಶ್ಚರ್ಯ ಪಡ್ಬೇಕಾ, ಯಾವ ತರ ತಮ್ಮ ಭಾವನೆನ ತೋರಿಸ್ಕೋಬೇಕು ಅಂತಾನೆ ಇವ್ರಿಗೆ ಗೊತ್ತಾಗ್ತಿಲ್ಲ. ಇದೆಲ್ಲದರ ನಡುವೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ನವಲ್ ಸಾಯೋಕ್ಕೂ ಮುಂಚೆ ಯಾವ ರೀತಿ ವಿಲ್ ಬರ್ದಿದ್ರು ಅಂತ ತೋರಿಸ್ತಾರೆ. ನವಲ್ ಶಾಕ್ ಅಲ್ಲಿ ಹಾಸ್ಪಿಟಲ್ ಸೇರಿದ್ದಾಗ ಲೆಬೆಲ್ ಅವರನ್ನ ಕರ್ಸ್ಕೊಂಡು ವಿಲ್ ಅಲ್ಲಿ ಏನೇನ್ ಬರಿಬೇಕೋ ಅದೆಲ್ಲ ಹೇಳಿರ್ತಾರೆ. ನವಲ್ ಏನೇನ್ ಹೇಳಿದ್ರು ಅದೆಲ್ಲ ಲೆಟರ್ ಅಲ್ಲಿ ಬರ್ದಿರೋದು ಲೆಬೆಲ್ ಅವರೇ. 2 ಲೆಟರ್ನ ಅಂದ್ರೆ ಒಂದನ್ನ ತಂದೆಗೆ ಇನ್ನೊಂದನ್ನ ಇವರ ಅಣ್ಣನಿಗೆ ಕೊಡೋಕೆ ಹೇಳಿದ್ರಲ್ಲ, ಆ ಲೆಟರ್ ಅನ್ನ ಲೆಬೆಲ್ ಅವರೇ ಬರ್ದಿರೋದು. ಅವರು ಜೀನ್ ಮತ್ತೆ ಸೈಮನ್ಗೆ ಈ ಲೆಟರ್ ನ ಓಪನ್ ಮಾಡೋಕೆ ಬಿಟ್ಟಿರಲ್ಲ. ಅದ್ರಲ್ಲಿರೋ ಒಂದು ಶಾಕಿಂಗ್ ವಿಷಯ ಲೆಬೆಲ್ ಅವ್ರಿಗೆ ಗೊತ್ತು, ಆದ್ರೂ ಕೂಡ ಹೇಳ್ತಿಲ್ಲ. ಸೈಮನ್ ಮತ್ತೆ ಜೀನ್ ಇಬ್ರು ಸೇರ್ಕೊಂಡು ತಮ್ಮ ತಂದೆ ಮತ್ತೆ ಅಣ್ಣನನ್ನ ಹುಡುಕ್ಲಿ ಅಂತ ಇವರು ಈ ರೀತಿ ಮಾಡಿದರೆ. ನೆಕ್ಸ್ಟ್ ನಲ್ಲಿ ಲೆಬೆಲ್ ಅವರು ತಮ್ಮ ಫ್ರೆಂಡ್ ಮದದ್ ನ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ, ಇವರ ತಂದೆ ಮತ್ತೆ ಅಣ್ಣ ಎಲ್ಲಿದ್ದಾರೆ ಅಂತ. ತಂದೆ ಅಬು ತರೀಕ್ ಬಗ್ಗೆ ಏನೋ ಇನ್ಫಾರ್ಮೇಶನ್ ಇಲ್ಲ, ಡೆತ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ಅವನು ಬದುಕಿದನೋ ಸತ್ತಿದನೋ ಏನ್ ಕತೆ ಗೊತ್ತಾಗ್ತಿಲ್ಲ. ಇನ್ನ ಇವರ ಅಣ್ಣನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ. ನವಲ್ಗೆ ಗಂಡು ಮಗು ಆದ್ಮೇಲೆ ಮಗುವನ್ನ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿರ್ತಾರೆ, ಅದೇ ಕಫರ್ ಕೌಟ್ ಅನ್ನೋ ಜಾಗಕ್ಕೆ. ಅಲ್ಲಿ ಬಾಂಬ್ ಬ್ಲಾಸ್ಟ್ ಇಂದ ಅನಾಥಾಶ್ರಮ ನಾಶ ಆದ್ಮೇಲೆ ಅಲ್ಲಿದ್ದ ರೆಕಾರ್ಡ್ಸ್ ನ ಗವರ್ಮೆಂಟ್ ಅಫಿಷಿಯಲ್ಸ್ ಗೆ ಕೊಟ್ಟಿರ್ತಾರೆ. ಆ ರೆಕಾರ್ಡ್ಸ್ ನ ಪ್ರಕಾರ ನವಲ್ ನ ಮೊದಲನೇ ಮಗನ ಹೆಸರು ನಿಹಾದ್ ಅಂತ. ಕಫರ್ ಕೌಟ್ ಅಲ್ಲಿರೋ ಅನಾಥಾಶ್ರಮ ನಾಶ ಆಗಿ ಆದ್ಮೇಲೆ ನಿಹಾದ್ ನ ಬೇರೆ ಮಕ್ಕಳ ಜೊತೆ ದೆರೀಸಾಗೆ ಕರ್ಕೊಂಡ್ ಬಂದಿರ್ತಾರೆ. ಇದೇ ಜಾಗದಲ್ಲಿ ಮುಸ್ಲಿಂ ಮಿಲಿಟೆಂಟ್ಸ್ ನ ಲೀಡರ್ ಶಂಶುದ್ದೀನ್ ಕಡೆಯವರು ಈ ಮಕ್ಕಳನ್ನ ತಮ್ಮ ಆರ್ಮಿಗೆ ಸೇರ್ಸ್ಕೊಂಡಿರ್ತಾರೆ. ಹಾಗಾಗಿ ಈಗ ಶಂಶುದ್ದೀನ್ ನ ಮೀಟ್ ಮಾಡೋಕೆ ಇವರು ಡಿಸೈಡ್ ಮಾಡ್ತಾರೆ. ಸೊ ಶಂಶುದ್ದೀನ್ ನ ತುಂಬಾನೇ ಕಡೆ ಇವರು ಹುಡ್ಕೋಕೆ ಶುರು ಮಾಡ್ತಾರೆ. ಅವ್ರು ಎಲ್ಲಿ ಸಿಗ್ತಾರೆ ಅಂತ ಯಾರಿಗೂ ಸರಿಯಾಗಿ ಗೊತ್ತಿರಲ್ಲ, ಯಾಕಂದ್ರೆ ಸಿವಿಲ್ ವಾರ್ ನ ಸಮಯದಲ್ಲಿ ಇವರು ಮುಸ್ಲಿಂ ಮಿಲಿಟೆಂಟ್ಸ್ ನ ಲೀಡರ್ ಆಗಿದ್ರು. ಈಗಲೂ ಕೂಡ ಶಂಶುದ್ದೀನ್ ಗ್ಯಾಂಗ್ಸ್ಟರ್ ತರ ಬದುಕ್ತಾ ಇರ್ತಾರೆ. ಒಂದಿನ ಶಂಶುದ್ದೀನ್ಗೆನೆ ಇವರು ತಮ್ಮನ್ನ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಗಿ ತಮ್ಮ ಕಡೆಯವ್ರನ್ನ ಸೈಮನ್ ನ ಕರ್ಕೊಂಡ್ ಬರೋಕೆ ಕಳಿಸ್ತಾರೆ. ಸೈಮನ್ಗೆ ಮೊದಲು ಭಯ ಆಗುತ್ತೆ, ಹೋಗೋದಾ ಬೇಡವಾ ಅಂತ. ಆದ್ರೆ ಲೆಬೆಲ್ ಅವರ ಫ್ರೆಂಡ್ ಮದದ್ ಇವನ್ಗೆ ಫೋನ್ ಅಲ್ಲಿ ಹೇಳ್ತಾರೆ, ಅವ್ರೇನು ಮಾಡಲ್ಲ ಹೋಗ್ಬಾ ಅಂತ. ಅದಕ್ಕೆ ಇವರ ಜೊತೆ ಶಂಶುದ್ದೀನ್ ನ ಮನೆಗೆ ಬರ್ತಾನೆ ಸೈಮನ್. ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನೋಡೋಣ ಸ್ನೇಹಿತರೆ. ನವಲ್ ಜೈಲಿಂದ ರಿಲೀಸ್ ಆದಾಗ ಶಂಶುದ್ದೀನ್ ಹತ್ರ ಬಂದಿರ್ತಾಳೆ, ನೀನು ರಾಷ್ಟ್ರೀಯವಾದಿಗಳ ಲೀಡರ್ ನ ಸಾಯಿಸಿ ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ಯಾ ಅಂತ. ಶಂಶುದ್ದೀನ್ ಇವಳು ಕೆನಡಾಗೆ ಹೋಗಿ ವಾಸ ಆಗೋ ವ್ಯವಸ್ಥೆ ಮಾಡಿಕೊಡ್ತಾರೆ. ಮಕ್ಕಳನ್ನ ಕೂಡ ನೀನೆ ಕರ್ಕೊಂಡು ಕೆನಡಾಗೆ ಹೋಗು ಅಂತ ಕಳ್ಸಿರ್ತಾರೆ. ಮತ್ತೆ ಈಗ ಪ್ರೆಸೆಂಟ್ ಗೆ ವಾಪಸ್ ಬರೋಣ. ಶಂಶುದ್ದೀನ್ ಸೈಮನ್ಗೆ ಹೇಳ್ತಿದ್ದಾರೆ, ನಿಹಾದ್ ಕಫರ್ ಕೌಟ್ ನ ಅನಾಥಾಶ್ರಮದಲ್ಲಿ ಇದ್ದ, ಅಲ್ಲಿ ನಾವು ದಾಳಿ ಮಾಡಿ ಆದ್ಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದು ನಮ್ಮ ಜೊತೆ ಇಟ್ಕೊಂಡು ಚೆನ್ನಾಗಿ ಟ್ರೈನ್ ಮಾಡಿದ್ವಿ. ಆದ್ರೆ ಎಲ್ಲರಿಗಿಂತ ಚಾಲಾಕಿದ್ದು ನಿಹಾದ್. ಅವನು ಒಳ್ಳೆ ಫೈಟರ್ ಆಗಿದ್ದ, ಶೂಟರ್ ಕೂಡ ಆಗಿದ್ದ. ಆದ್ರೆ ಒಂದಿನ ಅವನನ್ನ ದರೇಶ್ ಸಿಟಿಯಲ್ಲಿ ದುಶ್ಮನ್ಗಳು ಹಿಡ್ಕೊಂಡ್ರು. ಅವನನ್ನ ಅರೆಸ್ಟ್ ಮಾಡಿ ಕಫರ್ ರಿಯಾದ್ ಜೈಲ್ಗೆ ಕಳ್ಸಿದ್ರು. ಆದ್ರೆ ಖೈದಿಯಾಗಿ ಅಲ್ಲ, ಒಬ್ಬ ಜೈಲಿನ ಅಧಿಕಾರಿಯಾಗಿ ಅಲ್ಲಿ ಇಟ್ಟಿದ್ರು ಅಂತ ಹೇಳಿದಾಗ ಸೈಮನ್ ಕೇಳ್ತಾನೆ, ಹಾಗಿದ್ರೆ ನಮ್ಮ ಅಣ್ಣ ನಿಹಾದ್ ಮತ್ತೆ ನಮ್ಮ ಅಪ್ಪ ಅಬು ತರೀಕ್ ಇಬ್ರು ಒಂದೇ ಜೈಲಲ್ಲಿ ಇದ್ರ ಅಂತ. ಇದಕ್ಕೆ ಶಂಶುದ್ದೀನ್ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾರೆ. ಅದೇನು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಸೈಮನ್ ಸತ್ಯ ತಿಳ್ಕೊಂಡ್ ಬಂದು ರೂಮಲ್ಲಿ ಕೂತಿದ್ದಾಗ ಜೀನ್ ಬಂದು ಏನಾಯ್ತು, ಜ್ವರ ಬೇರೆ ಬಂದಿದ್ದೆ, ಯಾಕೆ ಹೀಗೆ ಕೂತಿದ್ಯಾ ಅಂದಾಗ ಸೈಮನ್ ಜೀನ್ಗೆ ಕೇಳ್ತಾನೆ, 1+1=1 ಆಗೋದಕ್ಕೆ ಸಾಧ್ಯನಾ ಅಂತ. ಇದೇ ರೀತಿ ಪದೇ ಪದೇ ಇವನು ಕೇಳಿದಾಗ ಜೀನ್ಗೆ ಸ್ವಲ್ಪ ಹೊತ್ತಾದ್ಮೇಲೆ ಇವನ್ ಏನ್ ಹೇಳೋಕ್ ಹೊರಟಿದ್ದಾನೆ ಅಂತ ಗೊತ್ತಾಗಿ ಉಸಿರಾಡೋಕೆ ಆಗಲ್ಲ, ಆ ರೀತಿ ಆಘಾತ ಉಂಟಾಗುತ್ತೆ. ಅಂತದ್ದೇನಿದೆ ಶಂಶುದ್ದೀನ್ ಹೇಳಿದ ಸತ್ಯದಲ್ಲಿ ಅಂದ್ರೆ, ನಿಹಾದ್ ಜೈಲಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ತನ್ನ ಹೆಸರನ್ನ ಬದಲಾಯಿಸಿ ಅಬು ತರೇಕ್ ಅಂತ ಹೆಸರಿಡ್ಕೊಂಡಿರ್ತಾನೆ. ಹೌದು ಸ್ನೇಹಿತರೆ, ನವಲ್ ಅವರ ಮೊದಲನೇ ಮಗನೇ ಅವರ ಮೇಲೆ ಅತ್ಯಾಚಾರ ಮಾಡಿದ್ದು. ಇವರಿಬ್ಬರ ಮಕ್ಕಳೇ ಜೀನ್ ಮತ್ತೆ ಸೈಮನ್. ಜೀನ್ ಮತ್ತೆ ಸೈಮನ್ ನ ಅಪ್ಪ ಮತ್ತೆ ಅಣ್ಣ ಇಬ್ರು ಕೂಡ ಒಬ್ರೆ. ಅದಕ್ಕೆ ಸೈಮನ್ 1+1=1 ಆಗೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ದು. ಈ ವಿಷಯ ಇವರಿಬ್ರಿಗೂ ಅರ್ಗಿಸ್ಕೊಳಕ್ಕೆ ಆಗಲ್ಲ. ಇವ್ರ ಸ್ಥಿತಿನೇ ಹೀಗಾದ್ರೆ ನವಲ್ ಅವ್ರ ಕತೆ ಏನಾಗಿರ್ಬೇಡ. ಈ ವಿಷಯ ನವಲ್ಗೆ ಯಾವಾಗ ಗೊತ್ತಾಯ್ತು ಅಂತ ಈಗ ನೋಡೋಣ. ಒಂದಿನ ನವಲ್ ಮತ್ತೆ ಜೀನ್ ಇಬ್ರು ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಗೆ ಬಂದಿದ್ದಾಗ ಏನನ್ನ ನೋಡಿ ನವಲ್ ಶಾಕ್ ಆಗಿರ್ತಾರಲ್ಲ, ಅವರು ಬೇರೆ ಯಾರನ್ನೂ ಅಲ್ಲ, ಅಬು ತರೇಕ್ ಅಂದ್ರೆ ತಮ್ಮ ಮಗ ಮತ್ತೆ ತಮ್ಮ ಇಬ್ಬರು ಮಕ್ಕಳ ತಂದೆಯನ್ನ ನೋಡಿ ಶಾಕ್ ಆಗಿರ್ತಾರೆ. ಜೈಲಲ್ಲಿ ತಮ್ಮ ಮೇಲೆ ಅತ್ಯಾಚಾರ ಮಾಡ್ತಿದ್ದ ಅಬು ತರೇಕೆ ತಮ್ಮ ಮಗ ಅಂತ ಹೇಗ್ ಗೊತ್ತಾಯ್ತು ಅಂದ್ರೆ, ಅವನ ಕಾಲಿನ ಮೇಲಿರೋ 3 ಚುಕ್ಕಿಯ ಟ್ಯಾಟೂ ಅನ್ನ
ಅವನ್ನ ನೋಡಿ. ವಿಧಿಯ ಆಟ ಅಂದ್ರೆ ಇದೆ ಅನ್ಸುತ್ತೆ. ಆಕಸ್ಮಿಕವಾಗಿ ಅವತ್ತು ನವಲ್ಗೆ ಅವನು ಸಿಕ್ತ, ಆದ್ರೆ ಇವನನ್ನ ತನ್ನ ಮಕ್ಕಳ ತಂದೆ ಅಂತ ಮಾತಾಡ್ಸೋದ, ಮಗ ಸಿಕ್ದ ಅಂತ ಖುಷಿ ಪಡೋದ, ತಮ್ಮ ಮೇಲೆ ಅತ್ಯಾಚಾರ ಮಾಡ್ದ ಅಂತ ಕೋಪ ಮಾಡ್ಕೊಳ್ಳೋದ ಅಂತಾನೆ ಇವ್ರಿಗೆ ಗೊತ್ತಾಗದೆ ಶಾಕ್ ಆಗಿ ಕೊನೆಗೆ ವಿಲ್ ಬರ್ದು ಸಾವನ್ನಪ್ಪಿರ್ತಾರೆ. ಸೊ ಈಗ ಶಂಶುದ್ದೀನ್ ಅವರೇ ಸೈಮನ್ಗೆ ಅಬು ತಾರಿಕ್ ಎಲ್ಲಿದ್ದಾನೆ ಅಂತ ಹೇಳಿ ಕಳ್ಸಿರ್ತಾರೆ. ಅಬು ತಾರಿಕ್ ಮತ್ತೆ ತನ್ನ ಹೆಸರು ನಿಹಾದ್ ಅಂತ ಚೇಂಜ್ ಮಾಡ್ಕೊಂಡು ಕೆನಡಾ ಅಲ್ಲೇ ಕೆಲಸ ಮಾಡ್ತಿರ್ತಾನೆ. ಅವನ ಅಡ್ರೆಸ್ ಕೂಡ ಹೇಳಿರ್ತಾರೆ ಶಂಶುದ್ದೀನ್. ಸೊ ಲೆಬಲ್ ಜೊತೆ ಸೈಮನ್ ಮತ್ತೆ ಜೀನ್ ಬಂದು ನಿಹಾದ್ಗೆ 2 ಲೆಟರ್ ನ ಕೊಡ್ತಾರೆ. ಯಾಕಂದ್ರೆ ಇವನೇ ಇವರ ಅಪ್ಪ, ಇವನೇ ಇವರ ಅಣ್ಣ ಕೂಡ. ನಿಹಾದ್ ಈ 2 ಲೆಟರ್ ಅಲ್ಲಿ ಮೊದಲು ಮಕ್ಕಳ ತಂದೆಗೆ ಅಂತ ಬರ್ದಿರೋ ಲೆಟರ್ ನ ಓದಿದಾಗ ಇದರಲ್ಲಿ ನವಲ್ ಹೇಳಿದರೆ, ನಾನು ಕಫರಿಯಾ ಜೈಲಲ್ಲಿ ಇದ್ದ ಖೈದಿ ನಂಬರ್ 72 ಆಗಿದ್ದೀನಿ. ನನ್ನ ಮೇಲೆ ಪದೇ ಪದೇ ನೀನು ಅತ್ಯಾಚಾರ ಮಾಡಿದ್ಯಾ. ಈಗ ನೀನು ಓದ್ತಿರೋ ಲೆಟರ್ ನ ಕೊಟ್ರಲ್ಲ, ಅವರೇ ನಿನ್ನ ಮಕ್ಕಳು, ಆ ಮಕ್ಕಳಿಗೆ ನೀನೇ ತಂದೆ ಅಂತ ಹೇಳಿದರೆ. ನಿಹಾದ್ ಲೆಟರ್ ನ ಓದಿ ಗಾಬರಿಯಾಗಿ ತನ್ನ ಮನೆಗೆ ಓಡ್ ಬಂದು ಮತ್ತೊಂದು ಲೆಟರ್ ನ ಓದ್ತಾನೆ. ಅಂದ್ರೆ ಈ ಲೆಟರ್ ನ ನವಾಲ್ ತಮ್ಮ ಮಗ ನಿಹಾದ್ಗೆ ಬರ್ದಿರೋದು. ಇದ್ರಲ್ಲಿ ಇದೆ, ಇದನ್ನ ನನ್ನ ಮಗನಿಗೋಸ್ಕರ ಬರ್ದಿದ್ದೀನಿ. ನೀನು ನನಗೆ ಏನೇ ಮಾಡಿದ್ರು ಕೂಡ, ಯಾವುದೇ ರೀತಿ ತೊಂದರೆ ಕೊಟ್ಟಿದ್ರು ಕೂಡ ನಾನು ನಿನ್ನ ಪ್ರೀತಿಸ್ತೀನಿ. ಯಾಕಂದ್ರೆ ನೀನೇ ನನ್ನ ಮಗ. ನಿನ್ನ ಕಾಲಿನ ಮೇಲಿರೋ 3 ಚುಕ್ಕಿಯ ಟ್ಯಾಟೂ ಅನ್ನ ನೋಡಿ ನೀನೇ ನನ್ನ ಮಗ ಅಂತ ನಾನು ಗುರ್ತಿಡ್ದೆ. ಆದ್ರೆ ನಿನಗೆ ನಾನೇ ನಿನ್ ತಾಯಿ ಅಂತ ಗುರ್ತಿಡಿಯೋಕೆ ಆಗ್ಲಿಲ್ಲ. ನೀನು ಹುಟ್ಟಾಗ ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೆ, ನಿನ್ನನ್ನ ಮತ್ತೆ ನಾನು ಹುಡ್ಕೊಂಡ್ ಬಂದೇ ಬರ್ತೀನಿ ಅಂತ. ಆ ಪ್ರಾಮಿಸ್ ನಾನು ಪೂರ್ತಿ ಮಾಡಿದೀನಿ. ಕೊನೆಗೂ ನಿನ್ನ ಹುಡುಕಿದೀನಿ ಅಂತ ಈ ಲೆಟರ್ ಅಲ್ಲಿ ಬರ್ದಿದ್ದಾರೆ. ಈ 2 ಲೆಟರ್ ನ ಓದಿ ನಿಹಾದ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ನವಾಲ್ ತನ್ನ ತಾಯಿ ಅಂತ ಗೊತ್ತಾಗ್ಲೇ ಇಲ್ವಲ್ಲ ಅಂತ. ಈಗ ವಿಲ್ ಅಲ್ಲಿ ನವಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಎಲ್ಲಾ ಕೆಲಸ ಕಂಪ್ಲೀಟ್ ಆಗಿರೋದ್ರಿಂದ ಲೆಬೆಲ್, ಜೀನ್ ಮತ್ತೆ ಸೈಮನ್ಗೆ ನವಲ್ ನ ಅಂತ್ಯ ಸಂಸ್ಕಾರ ಸರಿಯಾಗಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಕೊನೆಗೂ ನವಲ್ ನ ಅಂತ್ಯ ಸಂಸ್ಕಾರ ಮಾಡಿ ನೀಟಾಗಿ ಸಮಾಧಿಗಳನ್ನ ಇಟ್ಟು ಮತ್ತೆ ಮಣ್ಣ್ ಮಾಡ್ತಾರೆ. ಎಲ್ಲ ಆದ್ಮೇಲೆ ಒಂದಿನ ನಿಹಾದ್ ನವಲ್ ಅವರ ಸಮಾಧಿ ಹತ್ರ ಬಂದು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ನೋಡಾದ್ಮೇಲೆ ಸ್ನೇಹಿತರೆ, ನವಲ್ ಅವರ ಹಣೆ ಬರಹ ಯಾವ ರೀತಿ ಇತ್ತು ಅಂತ ನಿಮ್ಗೆ ಗೊತ್ತಾಗಿದೆ. ಈ ಮೂವಿಯಲ್ಲಿ ತೋರಿಸಿರೋ ವಿಷಯದ ಬಗ್ಗೆ ನಿಮ್ಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.